ಎಷ್ಟು ಬೇಕು ಹೇಳು. ಹೆಂಗಿದೆ ಬೈಕು? ದೊಡ್ಡವನಾದ್ಮೇಲೆ ನಾನು ಹಾಕ್ತೀಯಾ? ಅಲ್ಲ, ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು? ಓ ಸೂಪರ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಬಂದು ನನ್ನ ಫಸ್ಟ್ ಮೋಟೋ ವ್ಲಾಗ್. ರೀಲಲ್ಲಿ ಹೇಳ್ದಂಗೆ ಇದು ನನ್ನ ಚಾನಲಲ್ಲಿ ಹಾರ್ಲಿ ಬೈಕಿಂಗ್ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೊಂದು ಹಾರ್ಲಿ ಫ್ಯಾನ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರ್ಸ್ ಮಾಡಿಬಿಡಿ. ಈಸಿ ಎಲ್ಲ ಮೋಟೋ ವ್ಲಾಗ್ಸ್ ಮಾಡೋದು. ಇವಾಗ ಸೀನ್ ಏನಪ್ಪ ಅಂದರೆ, ಬಿಡದಿಯಲ್ಲಿ ತಿಂಡಿ ತಿಂದ್ಕೊಂಡು ನಾನು ನನ್ನ ಫ್ರೆಂಡು ಮಂಚನ ಬೆಲೆ ಹೊಟ್ಟಿದ್ದೀವಿ. ಮತ್ತು ಮಂಚನ ಬೆಲೆ ಕವರ್ ನಾವು ಅಂತ. ಬಿಡದಿಯಲ್ಲಿ ನಿಮಗೆ ಗೊತ್ತು ತಾನೆ ಏನು ಫೇಮಸ್ಸು ಅಂತ. ಬಿಡದಿ ತಟ್ಟೆ ಇಡ್ಲಿ ಮತ್ತು ಸ್ಪೈಸಿ ಚಟ್ನಿ. ಒಳ್ಳೆ ಕಾಂಬಿನೇಷನ್. ಮಂಚನ ಬೆಲೆನೇ ಯಾಕಪ್ಪ ಅಂತ ಸಾಕಷ್ಟು ಚೆನ್ನಾಗಿ ಡೌಟ್ ಇರ್ತದೆ. ಯಾರ್ಯಾರು ಇದ್ರ ಬಗ್ಗೆ ಗೊತ್ತಿಲ್ವೋ ಜಸ್ಟ್ ವಿಡಿಯೋ ಎಂಡೋರ್ಗೂ ಇರಿ, ಎಲ್ಲ ಗೊತ್ತಾಗ್ತದೆ. ಎಲ್ಲ ನಮ್ಮ ಗೋಪ್ರೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ವಿಡಿಯೋಸ್ ಕಟ್ಟಾಗಿ ಬರುತ್ತೆ. ಈ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋ ಇರಲ್ಲ, ಸೊ ಜಸ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಈ ಬೈಕ್ ಯಾವ ಮಾಡಲ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಬೈಕು ಯಾರ್ಯಾರು ಇದ್ರ ಬಗ್ಗೆ ಗೊತ್ತಿಲ್ವೋ ಜಸ್ಟ್ ವಿಡಿಯೋ ಎಂಡೋರ್ಗೂ ಇರಿ, ಎಲ್ಲ ಗೊತ್ತಾಗ್ತದೆ. ಎಲ್ಲ ಕವರ್ ಮಾಡೋಣ. ಸ್ಮಾಲ್ ಟ್ರೇಲರ್ ಥರ ಹೇಳಬೇಕು ಅಂದರೆ, ಮಂಚನ ಬೆಲೆ ಒಂದು ಊರು ಬಿಡದಿ ಹತ್ರ. ಕರ್ನಾಟಕ ಗೌರ್ಮೆಂಟು ಡ್ಯಾಮ್ ಕಟ್ಸಿದ್ದಾರೆ ಅಲ್ಲಿ. ಸೊ ಅದೊಂದು ಅಂಡರ್ ರೇಟೆಡ್ ಟೂರಿಸ್ಟ್ ಸ್ಪಾಟ್ ಆಗಿಬಿಟ್ಟಿದೆ ಇವಾಗ. ಮತ್ತು ಇನ್ನೊಂದು ಏನೋ ವಿಶೇಷ ಅಂದರೆ, ಜಾಸ್ತಿ ಜನ ಹೋಗಿ ಅಲ್ಲಿ ಫುಡ್ ವ್ಲಾಗ್ಸ್ ಮಾಡ್ತಾರೆ. ಅಲ್ಲಿ ಏನು ಫೇಮಸ್ ಅಪ್ಪ ಅಂದರೆ ಕೆರೆ ಮೀನು ಫೇಮಸ್ಸು. ತವಾ ಫ್ರೈ ಮಾಡಿಕೊಡ್ತಾರೆ ಬಿಸಿ ಬಿಸಿ. ತಿಂತಾ ಇದ್ರೆ ಸ್ವರ್ಗ. ವಿಡಿಯೋ ಎಂಡೋರ್ಗೂ ಇರಿ, ಎಲ್ಲ ಗೊತ್ತಾಗ್ತದೆ. ಎಲ್ಲ ಕವರ್ ಮಾಡೋಣ. ಈ ಬೈಕು 1600cc ಮಾಡಲ್ ಹೇಳಲ್ಲ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಸರಿಯಾಗಿ ಹೇಳ್ತೀರಂತ. ಈ ಬೈಕ್ದು ಇಂಜಿನಿಯರಿಂಗ್ ನೋಡಿ, ಬರೀ ಡಬಲ್ ಇಂಜಿನಲ್ಲಿ 1600cc ಕೂರಿಸಿದ್ದಾರೆ. ಒಂದು ದೊಡ್ಡ ಸಲ್ಯೂಟು ಹಾರ್ಲಿ ಇಂಜಿನಿಯರ್ಸ್ಗೆ. ಮತ್ತು ಕ್ರೇಜಿ ಪಬ್ಲಿಕ್ ರಿಯಾಕ್ಷನ್ ಸಿಗುತ್ತೆ ನನಗೆ ಒಂದು ಕ್ರೌಡೆಡ್ ಪ್ಲೇಸಿಗೆ ತೊಗೊಂಡೋದ್ರೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಒಂದು ಲೈನಲ್ಲಿ ಹೇಳ್ತೀನಿ, ದಿಸ್ ಈಸ್ ದ ಫಾದರ್ ಆಫ್ ಬೈಕ್ಸ್. ಆ ಗೇರ್ ಶಿಫ್ಟಿಂಗು, ಆ ಥ್ರಾಟಲ್ಲು ಫುಲ್ಲು ಸ್ಮೂತಾಗಿರ್ತದೆ. ಸುಮ್ಮನೆ ಗೇರ್ ಚೇಂಜ್ ಮಾಡಿ ರೈಸ್ ಮಾಡಿದ್ರೆ ಒಳ್ಳೆ ಬಟರ್ ಥರ ಸ್ಲೈಡ್ ಆಗ್ತದೆ ರೋಡ್ ಮೇಲೆ. ನಾನು ಜಾಸ್ತಿ ಕ್ರೂಸಿಂಗ್ ಬೈಕ್ ತೋರಿಸ್ಬಿಟ್ಟಿದ್ದೀನಿ. ನನ್ನ ಫೇವ್ರೆಟ್ ಟಾಪ್ ಅಂದರೆ ಹಾರ್ಲಿನೇ. ಯಾಕಪ್ಪ ಹಾರ್ಲಿ ಅಂತ ಕೇಳಿದ್ರೆ, ಪರ್ಫಾರ್ಮೆನ್ಸ್ ಮತ್ತು ಕಂಫರ್ಟು ನೆಕ್ಸ್ಟ್ ಲೆವೆಲ್ಲು. ನೀವೊಂದು 500-600 ಕಿಲೋಮೀಟ್ರ್ ಹೋಗಿ ಗೊತ್ತೇ ಆಗಲ್ಲ, ಅಷ್ಟು ಕಂಫರ್ಟು ಸೀಟ್ಸು ಮತ್ತು ಪರ್ಫಾರ್ಮೆನ್ಸ್ ಹೇಳ್ದಂಗೆ ಸೂಪರಾಗಿರ್ತದೆ. You think we can turn the bike? We'll turn off leave. We have already taken risk and come this far. It will go join somewhere, but it might be dead end. I didn't know they closed that road. ನಾನು ಒಂದು 8 o'clock ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯಿಂದ. ನೋಡಿ ಅಲ್ಲಿಂದ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಫುಲ್ಲು ಟ್ರಾಫಿಕ್ಕು. ಅಲ್ಪ ಸೈಡಲ್ಲಿ ನಿಲ್ಲಿಸಿ ಕೇಳ್ತಾಯಿದ್ರು ಮೈಲೇಜ್ ಎಷ್ಟು, ಅದೆಷ್ಟು ಇದೆಷ್ಟು ಅಂತ. ಎಲ್ಲ ಹೇಳ್ಕೊಂಡು ಬರೋಷ್ಟರಲ್ಲಿ 10 ಗಂಟೆ ಆಗಿದೆ. ಮತ್ತು ಆಫ್ ರೋಡಿಂಗ್ ಸ್ವಲ್ಪ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅದು ವಿಡಿಯೋ ತಗೊಳಕ್ಕಾಗಿಲ್ಲ. ತೊಗೊತೀನಿ ನೆಕ್ಸ್ಟ್ ಟೈಮ್ ಆಫ್ ರೋಡ್ ಹೋದಾಗ. ಸೊ ನಿಮಗೆ ಇದು ತೋರಿಸ್ತೀನಿ ಬನ್ನಿ, ದ ವ್ಯೂ ಫ್ರಮ್ ಮಂಚನ ಬೆಲೆ. ಸೊ ಇದು ಸ್ವಲ್ಪ ಒಂದು ಮೀಟರ್ಸ್ ಇದು
200 ಮೀಟರ್ ಇರುತ್ತೆ. ಸೊ ಇದು 200 ಮೀಟರ್ಸ್ ಟ್ರೆಕ್ ಇದೆ. ಇಲ್ಲಿ ನೀವು ನಡ್ಕೊಂಬಂದರೆ ಮಂಚನ ಬೆಲೆ ಕೆರೆದು ಒಳ್ಳೆ ವ್ಯೂ ಸಿಗ್ತದೆ. ಆಲ್ರೆಡಿ ಸ್ವಲ್ಪ ಜನ ಅಲ್ಲಿ ಹೋಗಿ ಫೋಟೋ ಕ್ಲಿಕ್ ಮಾಡ್ತಿದ್ದಾರೆ ನೋಡಿ. ಇದು ಟ್ರೆಕ್ಕಿಂಗು. ಗಾಡಿನೇ ತೊಗೊಂಡು ಹೋಗ್ತಾಯಿತ್ತು. ಈ ಕಡೆಯಿಂದ ಬರೋ ಕೆ ಪಿ ಪಾಪು. ಸೊ ಇದು ಆ ಸ್ಪಾಟು ನೋಡ್ಕೊಳ್ಳಿ. ಬಂದಾಗ ಇಲ್ಲಿ ಫೋಟೋ ಸೆಷನ್ ಜಾಸ್ತಿ ಯೂಸ್ ಆಗ್ತದೆ. ಎದ್ದು ಬರೋ ಅಷ್ಟರಲ್ಲಿ ದೇವ್ರು ಕಾಣಿಸ್ಬಿಟ್ಟಪ್ಪ ನಂಗೆ ಇವತ್ತು ನೋಡಿ. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಒಳ್ಳೆ DP ಫೋಟೋ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಇದೆ ವ್ಯೂ ಪಾಯಿಂಟ್. ಎಷ್ಟು ಚೆನ್ನಾಗಿದೆ ನೋಡಿ ಬ್ರೋಸ್. ಬೆಂಗಳೂರಿಂದ ದೂರ ಹೋಗ್ತೀರಲ್ಲ, ಅಲ್ಲಿ ಹೋಗೋಷ್ಟೇ ಬೇಡ ಅಂತ ಬೆಳಗ್ಗೆ ಒಂದು ರೈಡ್ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಜೊತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಇಲ್ಲಿ 3rd ಟೈಮ್ ಬರ್ತಾ ಇದ್ದೀನಿ, ಬಟ್ ಇದು ಮೈ ಫಸ್ಟ್ ಬೈಕಿಂಗ್ ವ್ಲಾಗು. ಸೊ ಎಂಜಾಯ್ ಮಾಡಿ. ಸೊ ಎಲ್ಲರೂ ಅನ್ಕೊತಾ ಇರ್ತೀರಾ ನಮ್ಮದು ಬೈಕ್ ಕೀಸ್ ಹೆಂಗಿರ್ತದೆ ಅಂತ. ಹಾರ್ಲಿ ಬೈಕ್ ಕೀಸು ಇಲ್ಲಿ ನೋಡಿ ಎಷ್ಟಿರ್ತದೆ. ಇದು ನನ್ನ ಇದು ಹಾರ್ಲಿ ಕೀ. ಇದು ನನ್ನ ಕೀ ಚೈನ್ ತೊಗೊಂಡಿರೋದು ಸಿಕ್ಕಿಮಲ್ಲಿ. ಚೆನ್ನಾಗಿದೆ ಇದು. ಒಂಥರ ಒಂದು 50-60 ರುಪೀಸಲ್ಲಿ ತೊಗೊಂಡೆ. ಇದು ಚೆನ್ನಾಗಿದೆ ನೋಡಿ. ಟಣ ಕಮೆಂಟಲ್ಲಿ ಹೇಳಿ ಹೆಂಗಿದೆ ಇದು ಅಂತ. ಸೊ ಇದು ನೋಡ್ಬೋದು ನೀವು ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಇಲ್ಲಿ ನೋಡಿ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಪಿಕ್ನಿಕ್ ಮಾಡ್ತಿದ್ದಾರೆ. ಆರಾಮಾಗಿ ಚಾಪೆ ಹಾಕ್ಕೊಂಡು ಊಟ ಎಲ್ಲ ತೊಗೊಂಬಂದು ಪಿಕ್ನಿಕ್ ಮಾಡ್ತಿದ್ದಾರೆ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದು. ಪ್ಲಸ್ ನೀವೊಂದು ಸರಿ ಪ್ಲ್ಯಾನ್ ಮಾಡಿ ನಿಮ್ಮ ಫ್ಯಾಮ್ಲಿ ಜೊತೆ ಪಿಕ್ನಿಕ್ ಬರೋಕ್ಕೆ, ಊಟ ಎಲ್ಲ ತೊಗೊಂಬನ್ನಿ, ಚೆನ್ನಾಗಿರ್ತದೆ. ಈ ಸ್ಪಾಟ್ ನೋಡಿ ಬ್ರೋ. ಇವಾಗ ನಾನು ಶಾರ್ಟ್ ಫಿಲಮ್ ಮಾಡಬೇಕು ಅಂದರೆ, ನಿಮ್ಗೆ ಒಳ್ಳೆ ನೇಚರಲ್ಲಿ ತೆಗಿಬೇಕು ಅಂದರೆ ಇಲ್ಲಿ ಬಂದ್ಬಿಡಿ, ಒಳ್ಳೆ ಶಾರ್ಟ್ಸ್ ಬರ್ತದೆ. ಪ್ಲಸ್ಸು ಗೌರ್ಮೆಂಟ್ ಅವ್ರು ಇದನ್ನು ಡೆವಲಪ್ ಮಾಡ್ತಾಯಿದ್ದಾರೆ. ಆಫ್ಟರ್ ಸಮ್ 5 to 6 years ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಿಬಿಡ್ತದೆ ಪ್ರಾಪರಾಗಿ. ಸೊ ನೀವು ಆರಾಮಾಗಿ ಬಂದ್ಬಿಟ್ಟು ಪಾರ್ಕಿಂಗ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ಒಂದು ಆ ರೆಸಾರ್ಟ್ ಎಲ್ಲ ಬರ್ತದೆ ಇಲ್ಲಿ. ಪಾರ್ಕಿಂಗ್ ಹೌ ಮೆನಿ ಏಕರ್ಸ್? ರೆಡಿ ಆ ಪಾರ್ಕಿಂಗ್ ಎಲ್ಲ ಸಿಗ್ತದೆ ಇಲ್ಲಿ ಒಂದು ದೊಡ್ಡ ಸ್ಪೇಸಲ್ಲೇ. ಈಗೂ ಇದೆ 2 ಗ್ರೌಂಡ್ ಪಾರ್ಕಿಂಗ್ ಇದೆ. ಗ್ರೌಂಡ್ ಪಾರ್ಕಿಂಗು ಇದೆ ಅಂತ ನಮ್ಮ ಫ್ರೆಂಡ್ ಹೇಳ್ದಂಗೆ. 2 ಗ್ರೌಂಡ್ ಇದೆ. ಅಲ್ಲಿ ಒಂದು ಊಟಕ್ಕೆ ಅಂತ ಒಂದು ಸ್ಪಾಟ್ ಇಟ್ಟಿದ್ದಾರೆ. ಸೊ ನಿಮ್ಮ ಮನೆಯಿಂದ ಊಟ ಏನಾದ್ರು ತೊಗೊಂಡು ಬಂದರೆ ಅಲ್ಲಿ ಟೇಬಲ್ ಚೇರ್ ಎಲ್ಲ ಇಟ್ಟಿದ್ದಾರೆ. ಬೆಂಚ್ ಟೈಪ್ ಮಾಡ್ಬೋದು. ಮತ್ತು ಇಲ್ಲಿ ಫಿಶ್ ಫುಲ್ ಫೇಮಸ್ಸು. ಬೆಂಗಳೂರಿಂದ ಹುಡ್ಕೊಂಬರ್ತಾರೆ ಫಿಶ್ಶಿಗೆ ಇಲ್ಲಿ. ನಿಯರೆಸ್ಟು ಅಥವಾ ವಿಡಿಯೋಲ್ಲೇ ಇರಿ, ತೋರಿಸ್ತೀನಿ ನಿಮಗೆ ಹೆಂಗಿರ್ತದೆ ಅಂತ. ವಿಲ್ ಗೋ ಬ್ಯಾಕ್ ದ ಕಮ್ ಸಿ ದೇರ್ ಇಟ್ಸ್ ರೈನಿಂಗ್. ಇಟ್ ಇಸ್ ರೈನಿಂಗ್ ದೇರ್. ವಿಲ್ ಗೋ ಬ್ಯಾಕ್. ಐ ಡೋಂಟ್ ವಾಂಟ್ ಟು ಗೆಟ್ ಸ್ಟಕ್ ಇನ್ ರೈನ್. That is for Bangalore. This is hotel, no? ಸೊ ಇದೇ ಫಿಶ್ ಸ್ಪಾಟು. ಸ್ವಲ್ಪ ಮುಂದೆ ಹೋದರೆ ನಿಮ್ಗೊಂದು ದೊಡ್ಡ ಗ್ರೌಂಡ್ ಕಾಣಿಸ್ತದೆ. ಅಂದರೆ ಅಲ್ಲಿ ಹೋಗಬೇಡಿ, ಅಲ್ಲಿ ಜನ ಜಾಸ್ತಿ ಇರ್ತಾರೆ. ಈ ಕಡೆ ಬಂದ್ಬಿಡಿ, ಇಲ್ಲಿ ಪಾರ್ಕಿಂಗ್ ಇರ್ತದೆ, ಜನ ಕಡಿಮೆ ಇರ್ತಾರೆ. ನೋಡಿ ಗೈಸ್, ಇದು ಮಂಚನ ಬೆಲೆ ಡ್ಯಾಮು. ಇಲ್ಲಿಂದ 12 watts ಆಫ್ 7,000 megawatts ಆಫ್ ಕರೆಂಟು ಬೆಂಗಳೂರಿಗೆ.
ಸೊ ವೆದರ್ ಬೆಳಗಿಂದ ಚೆನ್ನಾಗೇ ಇದೆ. ಸ್ವಲ್ಪ ಈವ್ನಿಂಗ್ 3 o'clock ಇಂದ ಮಳೆ ಸ್ಟಾರ್ಟ್ ಆಗಿದೆ. ಸೊ ಆ್ಯಪಲ್ ನೋಡಿದ್ರೆ ಸೇಮ್ ಹೇಳ್ತಾ ಇತ್ತು, ಬೇಗ ಮನೆಗೆ ಹೊಟ್ಟೋಗೋಣ ಅಂತ. Did you fix the exhaust? What was it? Bolt is only the problem. That's right. Locked it. Village da. ಫೋನ್ ಪೇ ಮಾಡಿ 200 ಮಾಡಿ. ಅವ್ರು ನಾನು ಫೋನೇ ತೊಗೊಂಡು ಬಂದಿಲ್ಲ. ನಮ್ಮ ಏರಿಯಲ್ಲಿ ನಾವು ಮಾಡ್ತಾ ಇದೀವಿ. ಯಾಕೆ ಇಟ್ಕೊಳ್ತೀವಿ ನಾವು? ಯಾಕಪ್ಪ ಇಟ್ಕೊಂತೀರಿ? ಇದು ಮಾಡಕ್ಕೆ ಎಷ್ಟು ಬೇಕು? ಏನೋ ಹೇಳಿ, ಎಷ್ಟು ಬೇಕು ಹೇಳು. 500. Give us some 10 to 20 rupees. I don't have money now. Do 108, I'll pay. 108. I'll pay half. Okay, wait. ಇದು ಆಫ್ ಮಾಡಿದ್ರೆ ಇಲ್ಲಪ್ಪ ಹೊಡ್ತೀರಿರೋ ಬ್ಯಾಟ್ರಿ ಆಗೋಗ್ತೀವಿ. ಏನು ನಿನ್ನ ಹೆಸರು? ಏನು ಓದ್ತಾ ಇದೆಯಾ? ಯಾವ ಸ್ಕೂಲು? ದೊಡ್ಡವನಾದ್ಮೇಲೆ ನಾನು ಹಾಕ್ತೀಯಾ? ಏಯ್ ಯಾರು ನಿನ್ನ ಫೇವ್ರೇಟ್ ಕ್ರಿಕೆಟರು? ಯಾವ ಟೀಮ್ ಅಲ್ಲ ನಿನ್ನ ಫೇವ್ರೇಟ್ ಕ್ರಿಕೆಟರ್ ಯಾರು? ಓ ಸೂಪರ್. ಮಾಡ್ಬಿಡು ಅಲ್ಲಿ ರಾಕ್ ಬೈಕಿಂಗ್ ಅಂತ. ರಾಕ್ ಬೈಕಿಂಗ್ ಅಂತ ಒಂದು ವಾರನೋ 2 weeks ಅಲ್ಲಿ ಬರ್ತಾ ಇದೆ ವಿಡಿಯೋ. ಹೆಂಗಿದೆ ಬೈಕು? They want to do engine rev. ಹಾಂ, They want to do rev change, put in neutral. ಹಾಂ ಪುಟ್ ನ್ಯೂಟ್ರಲ್ ಪುಟ್ Not coming. ಅದು ನ್ಯೂಟ್ರಲ್ ಬರಲ್ಲ ಈ ಬೈಕಲ್ಲಿ, ಕಷ್ಟ. ಫುಲ್ಲು ಹಾಂ ಸ್ಲೋಲಿ ತೆಗಿತ He will give like this and I'll put the brake and I'll give. ಹೊರಗೆ ಬಿಡೋ ಪಾಪ. ನಡಿ. ಸೊ ಇಲ್ಲಿ ಸೀನ್ ಏನಪ್ಪ ಅಂದರೆ, ಮಕ್ಕಳು ಗಣೇಶ ಕಲೆಕ್ಷನ್ಗೋಸ್ಕರ ನಿಲ್ಲಿಸಿದ್ರು. ಕಾಸು ಕೊಡ್ತೀರಾ ಬಿಡಲ್ಲ ಅಂತ ಇದ್ರು. ಸೊ ಒಂದು 100-150 ಕೊಟ್ಟು ಬಂದ್ಬಿಟ್ರಿ ನಾವು. ಬಟ್ ನಮ್ಗೊಂದು ಡೌಟು, ಈ ಹೈದ್ರಾಬಾದು ಬೆಂಗಳೂರಲ್ಲಿ ದೊಡ್ಡ ಗಣೇಶಗಳು ನಿಲ್ಲಿಸ್ತಾರಲ್ಲ, ಅದಕ್ಕೆ ಅಷ್ಟು ಕಾಸಲ್ಲಿಂದ ಬರ್ತದೆ ಅಂತ ನಂಗೆ ಡೌಟು. 150-200 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡಿದ್ರೆ ಅಷ್ಟು ಇಡೋಕ್ಕೆ ಚಾನ್ಸೇ ಇಲ್ಲ. ನನಗೆ ಗೊತ್ತಿದ್ರೆ ಮಧುರ ಕೊಲ್ಲು ಹುಡುಗಿ ಏನಂತ ಚರಣ ಹಾಗೆ ಸುಮ್ಮನೆ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಕೊಡ್ಬೋದು ಅಂದರೆ ನಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಅದಕ್ಕೇನು ಕಾಸು ಹೋಗಲ್ಲ, ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ದೆನ್ ಹ್ಯಾಪಿ ಬೈಕಿಂಗ್.